ನಮಸ್ಕಾರ. ಹಣ ಅಂತಂದ್ರೆ ಸ್ಟೋರ್ಡ್ ಎನರ್ಜಿ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಬೆಳಗಿನ ಸಂಜೆವರೆಗೂ ಕಷ್ಟಪಟ್ಟು ದುಡಿತಾ ಇದ್ದಾನೆ ಅಂತಂದ್ರೆ ಅಟ್ ದಿ ಎಂಡ್ ಆಫ್ ದಿ ಡೇ ಅವನಿಗೊಂದು ಮಾನಿಟರಿ ವ್ಯಾಲ್ಯೂ ಸಿಗ್ಬೇಕಾಗತ್ತೆ. ಈಗ ಆ ಒಂದು ಮಾನಿಟರಿ ವ್ಯಾಲ್ಯೂನ ಅವನು ಯಾವ ವಸ್ತುವಿನ ಮುಖಾಂತರ ರೆಪ್ರೆಸೆಂಟ್ ಮಾಡ್ತಾನಲ್ಲ, ಅದು ವೆರಿ ಇಂಪಾರ್ಟೆಂಟ್. ಯಾವ ವಸ್ತುಗೋಸ್ಕರ ಅವ್ನು ಕಷ್ಟಪಟ್ಟು ದುಡಿತಾ ಇದ್ದಾನೋ ಆ ವಸ್ತು ದೀರ್ಘಕಾಲ ಬಾಳ್ಕೆ ಬರೋದಿಲ್ಲ, ಅಥವಾ ಆ ಒಂದು ವಸ್ತು ಹಾಳಾಗಿ ಹೋಗ್ತಾ ಇದೆ ಅಂತಂದ್ರೆ ಆ ವಸ್ತು ಮಾತ್ರ ಹಾಳಾಗೋಗುದಿಲ್ಲ. ಅವ್ನು ಬೆಳಗಿನ ಸಂಜೆವರೆಗೂ ಏನ್ ಕಷ್ಟಪಟ್ಟು ದುಡ್ದಿರ್ತಾನಲ್ಲ, ಅವನು ದುಡ್ದಿರ್ತಕ್ಕಂಥದ್ದೇ ಹಾಳಾಗೋಗುತ್ತೆ, ಅಥವಾ ಅವನು ದುಡ್ದೇ ಇಲ್ಲ ಅನ್ನೋ ರೀತಿ ಆಗೋಗುತ್ತೆ. ಅಥವಾ ಅವನೇನ್ ಕಷ್ಟಪಟ್ಟು ದುಡಿತಾ ಇದ್ದಾನೆ ಯಾವ ವಸ್ತುವಿಗೋಸ್ಕರ, ಅದನ್ನ ಬೇರೆ ಯಾರೋ ಒಬ್ರು, ಅವ್ರು ಯಾರೇ ಆಗಿರ್ಲಿ, ಆರಾಮವಾಗಿ ಆ ವಸ್ತುನ ಕ್ರಿಯೇಟ್ ಮಾಡ್ತಾ ಇದಾರೆ, ಅಂದ್ರೆ ಸೃಷ್ಟಿ ಮಾಡ್ತಾ ಇದಾರೆ ಅನ್ನೋದಾದ್ರೆ, ಇವನು ಕಷ್ಟಪಟ್ಟು ಏನ್ ದುಡಿತಾ ಇದ್ದಾನೆ, ಮೀನಿಂಗ್ ಹಾಲಿಗೆ ನೀರ್ ಬೆರೆಸೋ ರೀತಿ ಆಗ್ತಾ ಹೋಗುತ್ತೆ. ಬೇಸಿಕಲಿ ಅವನ ವರ್ಕ್ ಡೈಲ್ಯೂಟ್ ಆಗ್ತಾನೆ ಹೋಗ್ತಾ ಇರುತ್ತೆ. ಸೊ ಒಟ್ಟಾರೆಯಾಗಿ ಇಲ್ಲಿ ನೋಡೋದಾದ್ರೆ, ಯಾವ ವಸ್ತುಗೋಸ್ಕರ ಪ್ರತಿಯೊಬ್ರು ಕೆಲಸ ಮಾಡ್ಬೇಕು ಅಂತಂದ್ರೆ ಆ ವಸ್ತು ದೀರ್ಘಕಾಲ ಬಾಳ್ಕೆ ಬರಬೇಕು, ಅದು ಹಾಳಾಗೋಗ್ಬಾರ್ದು. ಜೊತೆಗೆ ಒಬ್ಬ ವ್ಯಕ್ತಿ ಕಷ್ಟಪಟ್ಟು ದುಡಿಯೋದನ್ನ ಇನ್ನೊಬ್ರು ಆರಾಮವಾಗಿ ಸೃಷ್ಟಿ ಮಾಡಕ್ ಆಗ್ಬಾರ್ದು. ಸೊ ಆ ಒಂದು ವಸ್ತು ಏನಿದೆಯಲ್ಲ, ಅದು ನಮ್ಮ ಎನರ್ಜಿನ ರೆಪ್ರೆಸೆಂಟ್ ಮಾಡುತ್ತೆ. ನಾವು ಕಷ್ಟಪಟ್ಟು ದುಡ್ದಿರ್ತಕ್ಕಂತ ಟೈಮ್, ಎನರ್ಜಿ, ಎಫರ್ಟ್, ಲೇಬರ್, ವರ್ಕ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದು ಹಣ. ಸೊ ಹಣ ಅಂತಂದ್ರೆ ಇಟ್ಸ್ ಸ್ಟೋರ್ಡ್ ಎನರ್ಜಿ. ನಾವು ಕಷ್ಟಪಟ್ಟು ದುಡ್ದಿರ್ತಕ್ಕಂಥದ್ದನ್ನ ಒಂದು ವಸ್ತುವಿನಲ್ಲಿ ನಾವು ಅದನ್ನ ಸ್ಟೋರ್ ಮಾಡ್ತಾ ಇದೀವಿ, ಅದನ್ನ ನಾವು ಕಾಪಾಡ್ಕೊಬೇಕು. ಆ ಒಂದು ಕಾಪಾಡ್ಕೊಳ್ಬೇಕಾದಂತಹ ಕ್ಯಾರೆಕ್ಟರಿಸ್ಟಿಕ್ಸ್ ಇಲ್ಲುವಂತಹ ವಸ್ತು ಯಾವುದು ಅನ್ನೋದಿದೆಯಲ್ಲ, ಅದೇ ಹಣ.